ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯಾ ಭರತಮತಶ್ಚಕಾಸಿ ಅನಲವತ್ ಸ್ವಕೃತಾನುಕೃತಿ ಅಪಿ ವಿತಥಾಸು ಅಮೂಷು ಅವಿತಥೋರುವಿಧಂ ತ್ಮನಿ ನಿಕಟಧಿಯೋ ನಯಂತ್ಯಭಿವಿಪತ್ಯ ತವ. ಶ್ರೀಮದ್ ಭಾಗವತದ 10ನೆಯ ಸ್ಕಂದದಲ್ಲಿ ಬರುವ ಶ್ರುತಿಗೀತೆಯಲ್ಲಿಯ ಮುಂದಿನ ಶ್ಲೋಕವನ್ನು ನಾವು ಕಾಣುವಾಗ ಭಗವಂತನ ಮಹಿಮೆಯನ್ನು ನಿರೂಪಣೆಯನ್ನು ಮಾಡ್ತಾ, ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯ ಭರತಮತಃ ಚಕಾಸಿ ಅನಲವತ್ ಸ್ವಕೃತಾನುಕೃತಿ. ಪರಮಾತ್ಮ ಅವನಿಗೆ ಭರತಮತಃ ಅಂತ ಕರೀತಾರೆ. ಭರತಮತಃ, ಭರತ ಅಂತಂದರೆ ಯಾರು ಅಂತ ಪ್ರಶ್ನೆ. ಅದಕ್ಕೆ ಸತ್ಯಧರ್ಮತೀರ್ಥರು ಆಕ್ಷೇಪವನ್ನು ಮಾಡಿಕೊಳ್ತಾರೆ. ಭರತ ಅಂತಂದರೆ ಯಾರಿವನು? ರಾಮನ ತಮ್ಮ ಭರತನೋ ಅಥವಾ ಇನ್ನೊಬ್ಬ ಭರತ ಅಂತಂದರೆ ಜಡಭರತನೋ ಅಥವಾ ದುಷ್ಯಂತನ ಮಗನಾದ ಭರತನೋ ಅಂತ ಪ್ರಶ್ನೆ ಮಾಡಿಕೊಂಡು ಈ ಮೂರು ಜನರು ಇಲ್ಲಿ ಭರತ ಶಬ್ದದಿಂದ ಕರೆಯಲ್ಪಡುವವರಲ್ಲ. ಭರತ ಅನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಯಾಕೆ ವಾಯುದೇವರಿಗೆ ಭರತ ಅಂತ ಕರೀತಾರೆ ಅಂತಂದರೆ, ಪರಮಾತ್ಮನಿಗೆ ಭಾ ಅಂತ ಹೆಸರು. ಯಾಕೆ ಪರಮಾತ್ಮನಿಗೆ ಅಂತ ಕರೀತಾರೆ ಅಂತಂದರೆ, ಅಂದರೆ ಅನೇಕ ಅರ್ಥಗಳಿವೆ. ಒಂದರ್ಥ ಜ್ಞಾನ ಅಂತ ಅರ್ಥ. ಜ್ಞಾನ ಅಂದರೆ ಪರಮಾತ್ಮ ಏನಾಗಿದ್ದಾನೆ? ಜ್ಞಾನಸ್ವರೂಪನಾಗಿದ್ದಾನೆ. ಅಂಥ ಜ್ಞಾನಾತ್ಮಕನಾದ ಜ್ಞಾನಸ್ವರೂಪನಾದ ಪರಮಾತ್ಮನಲ್ಲಿ ಈ ವಾಯುದೇವರು ರಥ ಅಂದರೆ ಆಸಕ್ತರಾಗಿದ್ದಾರೆ. ನಿರಂತರ ಆ ಜ್ಞಾನಸ್ವರೂಪಿಯಾದ ಭಗವಂತನ ಚಿಂತನೆ, ಧ್ಯಾನ, ಅವನ ವಿಚಾರ, ಅವನ ಮನನವನ್ನೇ ಸದಾಕಾಲ ಮಾಡ್ತಾ ಇರ್ತಾರಾದ್ದರಿಂದಾಗಿ ವಾಯುದೇವರಿಗೆ ಭರತ ಅಂತ ಕರೀತಾರೆ ಅಂತ ಒಂದು. ಎರಡನೇದು ಭರಣೀಯತ್ವಾತ್ ಭರಃ ಜಗತ್. ಭರ ಅಂತಂದರೆ ಯಾವುದು ಭರಣೀಯ, ಯಾವುದು ಭರಿಸಲ್ಪಡಬೇಕು, ಯಾವುದು ಇನ್ನೊಬ್ಬರಿಂದ ಭರಿಸಲ್ಪಡಬೇಕು, ಅದು ಯಾರಿಂದ ಇನ್ನೊಬ್ಬರಿಂದ ಯಾವುದು ಭರಣ ಮಾಡಲ್ಪಡಬೇಕು, ಧರಿಸಲ್ಪಡಬೇಕು, ಅದು ಭರ. ಆಯಿತಾ? ಭರಃ ಜಗತ್ ತದ್ರೂಪ ಭರಣೀಯ ಭರ್ತೃತ್ವ. ಅಂತಹ ಭರಣೀಯವಾದ ಜಗತ್ತಿಗೆ ಇವರು ಏನಾಗಿದ್ದಾರೆ? ಭರ್ತ, ನಿಯಾಮಕ, ಸ್ವಾಮಿ, ಒಡೆಯ. ಅದರಿಂದಾಗಿ ತೇನ ತತತ್ವಾತ್ ವಾಯು ಭರತಃ. ಆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಪರಮಾತ್ಮ. ಆ ಪರಮಾತ್ಮ ಇವರಲ್ಲಿ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಭರತ ಅಂತಂದರೆ ವಾಯುದೇವರು. ಹೀಗೆ ಎರಡು ಕಾರಣಗಳಿಂದ ವಾಯುದೇವರಿಗೆ ಭರತ ಅಂತ ಕರೀತಾರೆ. ಇಂತಹ ಭರತನಾಮಕನಾದ ವಾಯುದೇವರ ಮಡದಿಯಾದ್ದರಿಂದ ಇವಳ ಹೆಂಡತಿಗೆ ಭಾರತಿ ಅಂತ ಕರೀತಾರೆ. ಭರತನಾಮಕ ವಾಯುದೇವರ ಪತ್ನಿ, ಆದ್ದರಿಂದ ಭಾರತಿ. ಭರತನೇ ಭಾರತ ಅಂತಲೂ ಕರೀತಾರೆ. ಭರತನಿಗೆ ಭಾರತ ಅಂತ ಕರೀತಾರೆ. ಇಂತಹ ಭರತನಾಮಕರಾದ ವಾಯುದೇವರಿಂದ ಪರಮಾತ್ಮ ಮತ ತಿಳಿಯಲ್ಪಟ್ಟವನು. ಅದರಿಂದ ಭರತ ಮತ. ಅಂತಹ ಭರತ ಮತ ನಾಮಕನಾದ ಪರಮಾತ್ಮನೇ ಏನು ಮಾಡ್ತೀನಿ ನೀನು ಅಂತಂದರೆ, ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯ. ನೀನು ಸೃಷ್ಟಿ ಮಾಡಿದ ನಾನಾ ವಿಧವಾಗಿರ್ತಕ್ಕಂತಹ ಏನು ಜೀವರು ಎಷ್ಟಿದ್ದಾರೆ? 84 ಲಕ್ಷ ಪ್ರಕಾರರಾದ ಜೀವರಿದ್ದಾರೆ. ಆ ಸೃಷ್ಟಿ ಮಾಡಿದ ನಾನಾ ವಿಧವಾಗಿರ್ತಕ್ಕಂತಹ ಜೀವರಲ್ಲಿ ನೀನು ಒಳಗಡೆಗೆ ಪ್ರವೇಶವನ್ನು ಮಾಡುತ್ತೀ. ಉಪನಿಷತ್ತು ಹೇಳ್ತದೆ,
ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ತೈತ್ರಿಯ ಉಪನಿಷತ್ತನ್ನು ಹೇಳ್ತಾರೆ, ಭಗವಂತ ಜಗತ್ತೆಲ್ಲ ಸೃಷ್ಟಿ ಮಾಡಿ ಆ ಜಗತ್ತಿನ ಒಳಗೆ ತಾನು ಮತ್ತೆ ಪ್ರವೇಶ ಮಾಡಿದ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ. ಹಾಗೆ ನೀನು ಸೃಷ್ಟಿ ಮಾಡಿದ ಈ ಜಗತ್ತಿನ ಎಲ್ಲ ಜೀವರಲ್ಲೂ ಕೂಡ ನೀನು ಒಳಗಡೆಗೆ ಪ್ರವೇಶವನ್ನು ಮಾಡಿದ್ದಿ. ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಹೇತುತಯ ಭರತಮತಃ ಚಕಾಸಿ ಅನಲವತ್ ಸ್ವಕೃತಾನುಕೃತಿ. ಪರಮಾತ್ಮ ನೀನು ಎಲ್ಲದರ ಒಳಗೆ ಪ್ರವೇಶ ಮಾಡಿದ್ದಿ. ಹೇಗೆ ಕಾಣ್ತಿ ಅಂತಂದರೆ ಅದಕ್ಕೆ ಹೇಳ್ತಾರೆ, ಜೀವ ತದ್ವತ್ ಅಜ್ಞಾನಾಂ ಚಕಾಸಿ. ದೇಹದಲ್ಲಿ ಜೀವ ಇದ್ದಾನೋ ಇಲ್ಲೋ? ಇದ್ದಾನೆ. ಹಾಗೆ ಪರಮಾತ್ಮನು ದೇಹದಲ್ಲಿ ಇದ್ದಾನೆ ಅಂತ ತಿಳಿತಾರಂತೆ ಯಾರು? ಅಜ್ಞಾನಿಗಳು. ಅಂದರೆ ದೇಹದಲ್ಲಿ ಜೀವ ಇದ್ದಾನೆ, ಜೀವನ ಜೊತೆಗೆ ಪರಮಾತ್ಮನು ಇದ್ದಾನೆ. ಎರಡು ಹಕ್ಕಿಗಳು ಒಂದೇ ಗಿಡದಲ್ಲಿ ಕುಳಿತವೆ ಅಂತ ಹೇಳ್ತಾರಲ್ಲ, ಆ ಎರಡು ಹಕ್ಕಿಗಳಲ್ಲಿ ಒಂದು ಪರಮಾತ್ಮನೆಂಬ ಹಕ್ಕಿ, ಇನ್ನೊಂದು ಜೀವನೆಂಬ ಹಕ್ಕಿ. ಹಾಗೆ ನೀನು ಜೀವನಂತೆ ದೇಹದಲ್ಲಿ ಇದ್ದಿ ಅಂತ ತಿಳಿತಾರೆ. ಜೀವನಂತೆ ನೀ ಇಲ್ಲ. ಯಾಕೆ? ಜೀವನು ಅಸ್ವತಂತ್ರ, ಜೀವನು ಅಜ್ಞಾನಿ, ಜೀವನು ಅಲ್ಪಶಕ್ತ, ಜೀವನು ಅಸ್ವತಂತ್ರ. ಇವೆಲ್ಲ ದೋಷಗಳಿವೆ. ದೇವರಿಗೆ ಇವೆಲ್ಲ ಇಲ್ಲ. ಅವನು ಸ್ವತಂತ್ರ, ಅವನು ಸರ್ವಜ್ಞ, ಸರ್ವಶಕ್ತ, ಯಾವ ದೋಷವೂ ಇಲ್ಲ, ನಿರ್ದೋಷ. ಆದರೆ ಅಜ್ಞಾನಿಗಳಿಗೆ ಮಾತ್ರ, ದಡ್ಡರಿಗೆ ಪರಮಾತ್ಮ ಜೀವನಂತೆ ಕಾಣ್ತಾನೆ. ಅದನ್ನು ಹೇಳ್ತಾರೆ, ಜೀವ ತದ್ವತ್ ಅಜ್ಞಾನಾಂ ಚಕಾಸಿ. ಅಜ್ಞಾನಿಗಳಿಗೆ ಪರಮಾತ್ಮ ಜೀವನಂತೆ ತೋರುತ್ತಾನೆ. ಮತ್ತೆಂಥವನು ಅಂತಂದರೆ ಅನಲವತ್ ಸ್ವಕೃತಾನುಕೃತಿ. ಅನಲವತ್, ಬೆಂಕಿಯಂತೆ ಪರಮಾತ್ಮ ದೇಹದಲ್ಲಿದ್ದಾನೆ. ಏನು ಬೆಂಕಿಯಂತೆ ಪರಮಾತ್ಮ ದೇಹದಲ್ಲಿದ್ದಾನೆ ಅಂತ ಹೇಳ್ತಾರೆ ಅಂತಂದರೆ, ಬೆಂಕಿ ತೋಣ್ಮ ಅಂತ ಯಾರಿಗೂ ಹೇಳಿದ್ವಿ. ಏನು ತರ್ತಾರೆ? ಚೆನ್ನಾಗಿ ಕೆಂಪಾದ ಇದ್ದಿಲು ತರ್ತಾರೆ, ಉರಿಯುವ ಕಟ್ಟಿಗೆಯನ್ನು ತರ್ತಾರೆ. ಬೆಂಕಿ ಎಷ್ಟೇ ತುಂಬ ಅಂತ ಕಟ್ಟಿಗೆ ಯಾಕೆ ತಂದಿರೀತಾರೆ ಅದಂತಾರ? ನೀರು ತೊಗೊಂಡು ಬಾ ಅಂತ ಹೇಳಿದರು. ಹೆಂಗೆ ತರ್ತಾರೆ? ತಂಬಿಗೆ, ಲೋಟ, ಕೊಡ, ಬಿಂದಿಗೆ, ಡ್ರಮ್ನ ತರ್ತಾರೆ. ನಾನು ಡ್ರಮ್ ತುಂಬ ನೀರು ತುಂಬ ಅಂತ ಹೇಳಿದ್ದಷ್ಟೇ, ನೀನು ಲೋಟ ಯಾಕೆ ತಂದಿ ಅಂತಂದರೆ, ಬರೀ ನೀರು ತರಲಿಕ್ಕೆ ಬರುವುದಿಲ್ಲ, ಅದಕ್ಕೊಂದು ಆಶ್ರಯ ಬೇಕು, ಒಂದು ಪಾತ್ರೆ ಇತ್ಯಾದಿಗಳು ಬೇಕು. ಹಾಗೆ ಪರಮಾತ್ಮ ನೀನು ಅನಲವತ, ಬೆಂಕಿ ತೊಗೊಂಡು ಬಾ ಅಂತಂದರೆ, ಕಟ್ಟಿಗೆ ಇದ್ದಿಲು ಅಂದರೆ ಉರಿಯುವ ಕೆಂಪಾದ ಕೆಂಡ ತಂದರೆ ಒಳಗೆ ಅಗ್ನಿ ಇರುತ್ತೆ, ಅದನ್ನು ತೊಗೊಂಬ. ಧೂಪಾರ್ತಿ ಕೆಂಡ ಕೊಡು ಅಂತಂದರೆ, ಅಗ್ನಿ ಕೊಡು ಅಂತಂದರೆ ಇದ್ದಿಲು ಕೆಂಪಾದದ್ದು ಕೊಡ್ತಾರಾ? ಇಲ್ಲ. ಬರೀ ಕೆಂಡ ಕೊಡಲಿಕ್ಕೆ ಬರುತ್ತಾ ಅಗ್ನಿಯನ್ನು? ಬರುವುದಿಲ್ಲ. ಹಾಗೆ ಪರಮಾತ್ಮ ನೀನು ಬೆಂಕಿ ಯಾವ ರೀತಿಯಾಗಿ ಕಟ್ಟಿಗೆ ಜೊತೆಗೆ ಬರುತ್ತೋ ಹಾಗೆ ನೀನು ದಾರ್ವಾದಿತದ ಅಪನಯನೆ ಗಚ್ಚನ್ ತತ್ಸ್ಥಾಪನೆ. ಆ ಕೆಂಡ ಇಟ್ಟರೆ ಅಗ್ನಿನೂ ಇರ್ತದೆ, ತೊಗೊಂಡು ಹೋದರೆ ಹೋಗ್ತದೆ. ಹಾಗೆ ನೀನು ಈ ದೇಹಗಳಲ್ಲಿ ಎಲ್ಲ ಕಡೆಗೂ, ದೇಹ ಹೋದರೆ ನೀನು ಹೋಗ್ತಿ, ದೇಹ ನಿಂತರೆ ನೀನು ನಿಲ್ತಿ. ಏವಮೇವ ಸ್ವಕೃತ ಶರೀರಾದ್ಯನುವರ್ತಸೆ ತದ್ಗತಃ ಸನ್. ಆ ದೇಹದ ಒಳಗೆ ಇದ್ದು ಎಲ್ಲ ಕಡೆಗೂ ದೇಹ ಹೋದಲ್ಲಿ ಹೋಗ್ತಿ, ದೇಹ ನಿಂತಲ್ಲಿ ನೀನು ನಿಲ್ಲುತ್ತಿ. ಸರಿ, ಹಾಗಾದರೆ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತಂದರೆ, ದೇಹದಂತೆ ಪರಮಾತ್ಮ ಇದ್ದಾನೆ. ಹಾಗಾದರೆ ದೇಹ ನಾಶವಾದರೆ ಪರಮಾತ್ಮನು ನಾಶವಾಗ್ತಾನೆ. ಮನೆಯಲ್ಲಿ ಇರುವ ವಸ್ತುಗಳು ಮನೆ ಸುಟ್ಟು ಭಸ್ಮವಾದಾಗ ಮನೆಯಲ್ಲಿರುವ ಪದಾರ್ಥಗಳು ಸುಟ್ಟು ಭಸ್ಮವಾಗುತ್ತವೆ. ಈ ಲೋಕದಲ್ಲಿ ಕಂಡಿರ್ತಕ್ಕಂಥದ್ದು. ಹಾಗೆ ಪರಮಾತ್ಮ ದೇಹದಲ್ಲಿದ್ದಾನೆ ಅಂತಂದರೆ, ದೇಹ ನಾಶವಾದಾಗ ದೇಹಗತನಾದ ಪರಮಾತ್ಮನು ನಾಶ ಹೊಂದುತ್ತಾನೋ ಅಂತ ಪ್ರಶ್ನೆ ಮಾಡಿಕೊಂಡು ಹೇಳ್ತಾರೆ, ಅಪಿ ವಿತಥಾಸು ಅಮೂಷು ಅವಿತಥ ಉರುವಿಧಂ. ಈ ಎಲ್ಲ ದೇಹಗಳೇನಿವೆ, ಯಾವುದನ್ನು ಭಗವಂತ ತಾನು ಸೃಷ್ಟಿ ಮಾಡಿದ 84 ಲಕ್ಷ ಪ್ರಕಾರವಾದ ಜೀವರ ದೇಹಗಳು, ಆ ಎಲ್ಲ ದೇಹಗಳೂ ಒಂದು ದಿವಸ ನಾಶವಾಗುವುದೇ. ಬ್ರಹ್ಮದೇವರ ದೇಹ ಹಿಡಿದುಕೊಂಡು ಎಲ್ಲ ತೃಣಪರ್ಯಂತ ಇರುವ ಸಕಲ ಜೀವರ ದೇಹವು ಅವು ವಿತಥ ನಾಶವಾಗುವುದು, ನಶ್ವರವಾದದ್ದು, ಶಾಶ್ವತವಲ್ಲ. ಆ ಎಲ್ಲ ದೇಹದಲ್ಲೂ ನೀನಿದ್ದಿ, ವಿತಥಾಸು ಅಮೂಷು. ಆದರೆ ನೀನು ಹೇಗಿದ್ದಿ ಅಂತಂದರೆ, ಅವಿತಥ ಉರುವಿಧಂ.
ದೇಹ ನಾಶವಾದರೂ ದೇಹಗತನಾದ ದೇಹದ ಒಳಗಿರುವಂಥ ನೀನು ನಾಶ ಹೊಂದುವುದಿಲ್ಲ, ನಿನಗೆ ನಾಶವಿಲ್ಲ. ಅವಿತಥ ಉರುವಿಧಂ. ಬರೀ ಪರಮಾತ್ಮ ನಾಶವಾಗದೇ ಇರುವುದಲ್ಲ, ಪರಮಾತ್ಮ ಹೇಗಿದ್ದಾನೆ? ಉರುವಿಧ, ನಾನಾ ಪ್ರಕಾರವಾಗಿ. ದೇವರು ಎಲ್ಲ ಕಡೆಗೂ ಒಂದೇ ರೀತಿಯಾಗಿ ಇಲ್ಲ. ಭಗವಂತ ಅವನು ನಾನಾ ರೀತಿಯಾಗಿದ್ದಾನೆ. ಭಗವಂತನಿಗೆ ವೃದ್ಧಿಕ್ಷಯಗಳು ಇಲ್ಲ, ಏಕಪ್ರಕಾರನಾಗಿ ಭಗವಂತ ಇರುವವನಾಗಿದ್ದಾನೆ. ಏನು ಪರಮಾತ್ಮ ಉರುವಿಧ ಅಂತಂದರೆ ನಾನಾ ಪ್ರಕಾರ. ಏನು ನಾನಾ ಪ್ರಕಾರ ಅಂತಂದರೆ, ಹಾವಿನಲ್ಲಿ ಪರಮಾತ್ಮ ಹಾವಿನ ದೇಹದಲ್ಲಿದ್ದಾನೆ, ಅದಕ್ಕೊಂದು ಶಕ್ತಿ ಇದೆ, ಹೀಗೆ ಹೋಗುವಂಥ ಶಕ್ತಿ. ಅದು ನಮಗಿಲ್ಲ, ನಾವು ಹೋಗ್ತೀವಾ? ಇಲ್ಲ. ಪಕ್ಷಿಯಲ್ಲಿ ಪರಮಾತ್ಮ ಇದ್ದಾನೆ, ಪಕ್ಷಿ ಹಾರಿ ಹೋಗುತ್ತೆ, ಹಾವು ಹಾರಿ ಹೋಗತ್ತಾ? ನಾವು ಹಾರಿ ಹೋಗ್ತೀವಾ? ಇಲ್ಲ. ಪ್ರಾಣಿಗಳಲ್ಲಿ ನಾಯಿಯಲ್ಲಿದ್ದಾನೆ, ಆಕಳಲ್ಲಿದ್ದಾನೆ, ಸಿಂಹದಲ್ಲಿದ್ದಾನೆ. ಅವು ಹೇಗೆ ನಡೀತವೆ? ನಾಲ್ಕಾಲಿಂದ ನಡೀತವೆ. ನಾವು ನಾಲ್ಕಲ್ಲಿಂದ ನಡಿತೀವಾ? ಇಲ್ಲ. ಹೀಗೆ ನಾನಾ ಪ್ರಕಾರವಾಗಿ ಭಗವಂತ ಬರೀ ಚೇತನವಲ್ಲ, ಜಡದಲ್ಲೂ ಪರಮಾತ್ಮ ನಾನಾ ಪ್ರಕಾರವಾಗಿದ್ದಾನೆ. ಬಂಗಾರದಲ್ಲಿ ಪರಮಾತ್ಮ ಇದ್ದಾನೆ, ತುಂಬ ಬೆಲೆಯನ್ನು ಕೊಟ್ಟು ಪರಮಾತ್ಮ ಅಲ್ಲಿದ್ದಾನೆ. ಅದು ಬೆಲೆ ಬಾಳುವಂಥದ್ದು. ಆ ಬೆಲೆ ಬಾಳುವಂಥ ಶಕ್ತಿ ಅದಕ್ಕೆ ಕೊಟ್ಟದ್ದು ಪರಮಾತ್ಮ. ತಾನು ಇದ್ದದ್ದಕ್ಕೆ ಆ ಶಕ್ತಿಯನ್ನು ಪ್ರಕಟ ಮಾಡ್ತಾ ಇದ್ದದ್ದಕ್ಕೆ ಅದಕ್ಕೆ ಬೆಲೆ ಇದೆ. ಕಬ್ಬಿಣ ರೋಡ್ನ ಹಾಕಿರ್ತಾರೆ, ಗೇಟ್ ಮಾಡ್ತೀವಿ ಹೊರಗಡೆಗೆ. ಯಾರಾದ್ರೂ ಕಬ್ಬಿಣ ಇದಕ್ಕೆ ಆಕಾರ ಇಟ್ಲಾಕ್ ಮಾಡ್ತಾರಾ? ಇಲ್ಲ. ಬಂಗಾರದ ಗೇಟ್ ಯಾರಾದರೂ ಮಾಡ್ತಾರಾ? ಇಲ್ಲ. ಉರುವಿಧಂ, ಆಯಾ ವಸ್ತುಗಳಲ್ಲಿ ಭಗವಂತ ಆಯಾ ಶಕ್ತಿಯನ್ನು ಪ್ರಕಟ ಮಾಡ್ತಾ ನಾನಾ ರೀತಿಯಿಂದ ಭಗವಂತ ಅಲ್ಲಲ್ಲೂ ತಾನಿದ್ದಾನೆ. ಎಲ್ಲ ಕಡೆಗೆ ಭಗವಂತ ಇದ್ದರೂ ಆ ಎಲ್ಲ ಪದಾರ್ಥಗಳು ಒಂದಿಲ್ಲ ಒಂದಿನ ನಾಶವಾದರೂ, ಯಾಕೆ ಗೇಟ್ ಬೇರೆ ಆಯ್ತಲ್ಲ? ಹ್ಞೂ ರೀ, ಮುರಿದೋಗಿತ್ತು, ಬೇರೆ ಗೇಟ್ ಹಾಕ್ಸಿದ್ವಿ. ಹಾಗಾದ್ರೆ ಗೇಟ್ ಇಲ್ಲದೆ ದೇವರು ಹೋದ್ನಾ? ಇಲ್ಲ. ಅವಿತಥ, ದೇವರ ನಾಶ ಹೊಂದುವುದಿಲ್ಲ. ನಾನಾ ವಿಚಿತ್ರವಾದ ಪದಾರ್ಥಗಳು. ಅಪಿ ವಿತಥಾಸು ಅಮೂಷು ಅವಿತಥ ಉರುವಿಧಂ ಆತ್ಮನೇ ನಿಕಟ ಧಿಯ ನಯಂತಿ ಅಭಿವಿಪತ್ಯತವ. ಏ ಪರಮಾತ್ಮ, ನೀನು ಈ ಪ್ರಕಾರವಾಗಿ ನಾನಾ ರೀತಿಯಿಂದ ಅಲ್ಲಲ್ಲಿ ಪರಮಾತ್ಮ ನೀನಿದ್ದಿ. ವಿಚಿತ್ರವಾದ ಬೇರೆ ಬೇರೆ ಶಕ್ತಿಯನ್ನು ತೋರಿಸಿಕೊಡ್ತಾ ನೀನಿದ್ದಿ. ಹೇಗಿದ್ದಿ? ಸರ್ವಹೇತುತಯ ಏವ, ಎಲ್ಲದಕ್ಕೂ ನೀನೇ ಕಾರಣನಾಗಿದ್ದಿ. ಅದನ್ನು ಹೇಳ್ತಾರೆ, ವಿಷನ್ನಿವ ಹೇತುತಯ, ಆಯಾ ಪದಾರ್ಥಗಳಿಗೆ ಕಾರಣನಾಗಿ. ಹತ್ತಿ ಯಾಕೆ ಮೆತ್ತಗೆ ಇದೆ? ಕಬ್ಬಿಣ ಯಾಕೆ ಗಟ್ಟಿ ಇದೆ? ನೀರು ಯಾಕೆ ಹರಿತದೆ? ಅಕ್ಕಿಯನ್ನು ಬೇಯಿಸಿದಾಗ ಯಾಕೆ ಅನ್ನವಾಗತ್ತೆ? ಕಲ್ಲನ್ನು ತಂದು ಹಾಕಿ ನೀರು ಹಾಕಿ ಒಲೆ ಮೇಲಿಟ್ಟರೆ ಯಾಕೆ ಅನ್ನವಾಗುವುದಿಲ್ಲ? ಇದೆಲ್ಲ ವಿಚಿತ್ರವಾದದ್ದು ವ್ಯಾಪಾರಗಳು. ಇದೆಲ್ಲದಕ್ಕೂ ಕಾರಣ ಯಾರು? ಒಳಗಡೆಗೆ ಭಗವಂತ ಇದ್ದು ಮಾಡ್ತಾನೆ. ಟೇಬಲ್ ಮೇಲೆ, ಚೇರ್ ಮೇಲೆ ನಾವು ಗಟ್ಟಿ ಪದಾರ್ಥ ಅಂತ ಕೂಡ್ತೀವಿ. ಹಾಗೆ ನೀರು ಮೇಲೆ ಯಾರಾದರೂ ಕೂಡ್ತಾರಾ? ಕೂಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಬೆಂಕಿಯ ಮೇಲಿಟ್ಟು ಅಡಿಗೆ ಮಾಡ್ತೀವಿ. ಹಂಗೆ ಯಾರಾದರೂ ಆಕಾಶದಲ್ಲಿಟ್ಟು ಅಡಿಗೆ ಮಾಡ್ತಾರಾ ಪದಾರ್ಥವನ್ನು? ಇಲ್ಲ. ಹೀಗೆ ನಾನಾ ವಿಚಿತ್ರವಾದ ವ್ಯಾಪಾರಗಳೆಲ್ಲ ಆಗ್ತದೆ ಜಗತ್ತಿನಲ್ಲಿ. ಚೇತನದಲ್ಲೂ ಆಗತ್ತೆ, ಜಡದಲ್ಲೂ ಆಗತ್ತೆ. ಕೊಂಡ ಪದಾರ್ಥ, ಹಾಲು, ಮೊಸರು, ತರಕಾರಿ ಕೆಡಬಾರ್ದು ಅಂತ ಫ್ರಿಜ್ಜಿನಾಗಿಡ್ತೀವಿ. ಅದು ಕೆಡದಂತೆ ಒಳಗಿದ್ದು ನಿಯಮನ ಮಾಡುವವನು ಯಾರು? ಕರೆಂಟ್ ಇದ್ದೇ ಆಗತ್ತೆ ಅಂತ ನಾವು ತಿಳ್ಕೊಂಡಿವಿ. ಹೌದು, ಕರೆಂಟ್ ಬೇಕು. ಕರೆಂಟಿನಲ್ಲೂ ಪರಮಾತ್ಮ ಇದ್ದಾನೆ, ಆ ವಸ್ತುವಿನಲ್ಲೂ ಪರಮಾತ್ಮ ಇದ್ದಾನೆ. ಹೀಗೆ ವಿಚಿತ್ರವಾದ ಶಕ್ತಿಯನ್ನು ಪರಮಾತ್ಮ ಪ್ರಕಟ ಮಾಡ್ತಾ ಆಯಾ ಪದಾರ್ಥಗಳಿಗೆ ತಾನು ಕಾರಣನಾಗಿ ಭಗವಂತ ಇದ್ದು ನಿಕಟ ಧಿಯ ನಯಂತಿ ಅಭಿವಿಪತ್ಯತವ. ಪರಮಾತ್ಮ ನಿನ್ನನ್ನು ಹೀಗೆ ತಿಳಿಯುತ್ತಾರೆ. ಏವಂ ದೇಹಗತೋ ವಿಷ್ಣು ಸಹ ಗಚ್ಚೆ ನಿಜೇಚ್ಛಯ ಅಶಾಶ್ವತೇಷು ದೇಹೇಶು. ಈ ಎಲ್ಲ ಪದಾರ್ಥಗಳು ಅಶಾಶ್ವತ, ಅಲ್ಲಿ ಒಳಗಡೆಗೆ ಮಾತ್ರ ಇರುವಂಥ ಪರಮಾತ್ಮ ಶಾಶ್ವತ, ನಾನಾ ಪ್ರಕಾರವಾಗಿದ್ದಾನೆ. ನಿಚಾಯ್ಯ ಮನಸಾ ಸಂತಹ ಜಾನಂತಿ ನಿಕಟೇತವ. ಇಂತಹ ನಿನ್ನನ್ನು ಜ್ಞಾನಿಗಳು ತಿಳಿತಾರೆ. ಎಲ್ಲಿದ್ದೆ ನೀನು? ನಿಕಟೆ, ಹತ್ತಿರದಲ್ಲೇ ಇದ್ದಾನೆ ಪರಮಾತ್ಮ. ಜಗತ್ತಿಲಿರ್ತಕ್ಕಂಥ ಎಲ್ಲ ವ್ಯಕ್ತಿ ವಸ್ತುಗಳಿಗಿಂತಲೂ ಅತೀ ಹತ್ತಿರದಲ್ಲಿರುವವನು ಪರಮಾತ್ಮ. ದೂರಾತ್ ದೂರತರಂ ಯತ್ತು ತದೇವ ಅಂತಿಕವಂತಿಕಾತ್. ಎಲ್ಲ ಪದಾರ್ಥಗಳು ಪರಮಾತ್ಮದು ಅತ್ಯಂತ ದೂರದಲ್ಲಿವೆ. ಆ ದೂರದಲ್ಲಿರುವ ಪದಾರ್ಥಗಳಿಗಿಂತಲೂ ಇನ್ನೂ ಹೆಚ್ಚು ದೂರದಲ್ಲಿ ಪರಮಾತ್ಮ ಇದ್ದಾನೆ. ಅತೀ ಸಮೀಪದಲ್ಲಿರ್ತಕ್ಕಂಥ ಪದಾರ್ಥಗಳಿಗಿಂತ
ಅತ್ಯಂತ ಸಮೀಪ ಭಗವಂತ ನಮ್ಮ ಹೃದಯದೊಳಗೆ ಇದ್ದಾನೆ. ನಿಕಟೆ ಹೀಗೆ ಇರುವಂಥ ನಿನ್ನನ್ನು ಜ್ಞಾನಿಗಳಾಗಿರ್ತಕ್ಕಂಥವರು ತಿಳಿಯುತ್ತಾರೆ. ಅದಕ್ಕೆ ಶ್ರುತಿಯನ್ನು ಉದಾಹರಿಸ್ತಾರೆ ಆಚಾರ್ಯರು. ಶ್ರುತಿಗೀತೆ, ಯಾವ ಶ್ರುತಿ, ವೇದವ್ಯಾಸ ದೇವರು ಯಾವ ಶ್ರುತಿಯನ್ನು, ಯಾವ ವೇದ ಮಂತ್ರವನ್ನು ಆಶ್ರಯಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಈ ಶ್ಲೋಕವನ್ನು ಮಾಡಿದ್ದಾರೆ ಅಂದರೆ ಕಮಠ ಶ್ರುತಿ. ಕಮಠ ಅಂತನೂ ಒಂದು ವೇದದ ಶಾಖೆ, ಅಲ್ಲಿ ಬರ್ತಕ್ಕಂಥ ಶ್ರುತಿ. ಯೋ ಜೀವವತ್ ಯೋ ನಿಶಿಭಾತ್ಯನಂತೋ ಮೂಢೈಸ್ತಮೋಗೈ ಭರತಾಧಿಗಮ್ಯ ನಿಚಾಯತಂ ಶಾಶ್ವತಮಾತ್ಮ ಸಂಸ್ಥಂ ತದಿಚ್ಛವೋತ್ಮನ್ ನೆದಧುರ್ಮಹಾಂತಂ. ಇಂತಹ ಪರಮಾತ್ಮನನ್ನು ಜ್ಞಾನಿಗಳು ತಮ್ಮ ಹೃದಯದಲ್ಲಿ ಆ ಇರ್ತಕ್ಕಂಥವನನ್ನು ಧ್ಯಾನ ಮಾಡಿ ಆ ಪರಮಾತ್ಮನನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳಿ ಈ ಪ್ರಕಾರ ತಿಳಿಸಿ, ಆಮೇಲೆ ಮುಂದಿನ ಒಂದು ಮಂತ್ರದಲ್ಲಿ ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಶಿತು ಬಹಿರಂತರ ಸಚ್ಚರಣೆ ತವ ಪುರುಷ ವದಂತ್ಯಖಿಲ ಶಕ್ತಿಧೃತಃ ಸ್ವಕೃತಂ. ಮುಂದಿನ ಮಂತ್ರ ಇಲ್ಲಿ ಭಗವಂತನ ಮತ್ತೊಂದು ಅದ್ಭುತವಾಗಿರ್ತಕ್ಕಂತಹ ಮಹಿಮೆಯನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ಮಂತ್ರವನ್ನು ಹೇಳುವ ಕಾಲಕ್ಕೆ, ಈ ಶ್ಲೋಕವನ್ನು ಹೇಳುವಾಗ ಇದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಮಂತ್ರ ಯಾವುದು ಅಂತಂದರೆ ಅದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಪೂಜೆಯನ್ನು ಮಾಡುವಾಗ, ಭಗವಂತನ ನಿತ್ಯದ ಅರ್ಚನೆಯನ್ನು ಮಾಡುವಾಗ ದೇವರಲ್ಲಿ ಮಾಡುವಂಥ ಒಂದು ತುಂಬ ಸುಂದರವಾದ ಪ್ರಾರ್ಥನೆಯ ಮಂತ್ರ. ಅದು ಈ ಶ್ಲೋಕಕ್ಕೆ ಮೂಲಭೂತವಾದದ್ದು. ಅದು ಆದ್ಯಾಶ್ರುತಿ ಅಂತ ಆಚಾರ್ಯ ಕೋಟ ಮಾಡ್ತಾರೆ. ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹುರ್ ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಎಂಬುದಾಗಿ ಹೇಳ್ತಾರೆ. ಭಗವಂತನಿಗೆ ಗಣಪತೆ ಅಂತ ಕರೀತಾರೆ. ಗಣಪತಿ ಅಂದರೆ ದೇವರಿಗೆ ಹೆಸರು. ಯಾಕೆ ಗಣಪತಿ ಅಂತ ಕರೀತಾರೆ ಅಂತಂದರೆ ಗಣಗಳಿಗೆ ಪತಿ, ಗಣಗಳಿಗೆ ಪತಿ, ಒಡೆಯ, ಸ್ವಾಮಿ, ನಿಯಾಮಕನಾದ್ರಿಂದ ಗಣಪತಿ. ಯಾವ ಗಣ, ಯಾವ ಗಣಕ್ಕೆ ಪರಮಾತ್ಮ ಪತಿಯಾಗಿದ್ದಾನೆ ಅಂತಂದರೆ ಜಗತ್ತಿನ ಎಲ್ಲ ಗಣಗಳಿಗೂ ಇವನೇ ಪತಿ. ಯಾವುದೇ ಗುಂಪು, ಯಾವುದೇ ಸಮೂಹ, ಯಾವುದೇ ಗಣ ಏನೇ ಇರಲಿ ಎಲ್ಲದಕ್ಕೂ ಇವನೇ ಪತಿ. ಆದರೆ ಪ್ರಕೃತದಲ್ಲಿ ಹೇಳ್ತಾ ಇರುವುದು ಗಣ ಅಂದರೆ ದೇಹದಲ್ಲಿಯ ಇಂದ್ರಿಯಗಳ ಗಣ. ದೇಹದಲ್ಲಿ ಇಂದ್ರಿಯಗಳಿವೆ, ಜ್ಞಾನೇಂದ್ರಿಯ ಇದು, ಕರ್ಮೇಂದ್ರಿಯ ಇದು, ಮನಸ್ಸು, ಇವೆಲ್ಲವೂ ಸೇರಿ ಇಂದ್ರಿಯಗಳು ಅಂತ. ಈ ಇಂದ್ರಿಯಗಳ ಗಣಕ್ಕೆ, ಸಮೂಹಕ್ಕೆ ಇವನು ಪತಿ. ಅಂದರೆ ಸಕಲೇಂದ್ರಿಯ ನಿಯಾಮಕ, ಸಕಲ ಇಂದ್ರಿಯಗಳಿಗೆ ನಿಯಾಮಕನಾದವನು ಇವನೇ. ಅದರಿಂದ ಗಣಪತಿ. ಮತ್ತು ನಮ್ಮ ಗಣಪತಿಗೆ ಗಣಪತಿ ಅಂತ ಯಾಕೆ ಕರೀತಾರೆ ಅಂತಂದರೆ ಅವನಿಗೆ ಗಣಪತಿ ಅಂತ ಕರೆಯಲಿಕ್ಕೆ ಅವನು ವಿಘ್ನಗಳ ಗಣಕ್ಕೆ ಪತಿ. ವಿಘ್ನ ವಿನಾಯಕ ಅಂತಾರಿಲ್ಲ, ವಿಘ್ನ ವಿನಾಯಕ. ಯಾಕೆ ವಿಘ್ನ ವಿನಾಯಕ ಅಂತಂದರೆ ವಿಘ್ನಗಳಿಗೆಲ್ಲ ಇವನು ಲೀಡರ್, ನಾಯಕ. ಎಷ್ಟೆಷ್ಟು ಜಗತ್ತಿನಲ್ಲಿ ವಿಘ್ನಗಳು ಅಂತ ಇವೆ, ಆ ಎಲ್ಲ ವಿಘ್ನಗಳು ಅದಕ್ಕೆ ಅಭಿಮಾನಿಗಳಾದವರು ಇವನ ಅಧೀನ. ಯಾವುದೋ ಕೆಲಸ ಮಾಡಬೇಕು ಅಂತ ಮನೆಯಿಂದ ಹೊರಗೆ ಹೋದ್ವಿ ನಾವು. ಮನೆಯಿಂದ ಹೊರಗೆ ಹೋದಾಗ ಸಾಯಂಕಾಲ ಆಗಿತ್ತು, ಹೊರಗೆ ಬಾಗಿಲಿಂದ ಕಾಲಿಟ್ವಿ, ಕರೆಂಟ್ ಹೋಯಿತು. ಕತ್ಲು, ಹೋಗೋದು ಹೇಗೆ? ವಿಘ್ನ. ಆಯಿತು, ಹೋಗಿ ಅರ್ಧ ಗಂಟೆ ಕಾದ್ವಿ. ಒಂದು ಬಸ್ ಬರಲಿಲ್ಲ, ಆಟೋ ಸಿಗಲಿಲ್ಲ ಬಸ್ ಸ್ಟ್ಯಾಂಡಾಗಿ. ಊರಿಗೆ ಹೋಗ್ಲಿಕ್ಕೆ ಬಸ್ಸೇ ಬರಲಿಲ್ಲ, ವಿಘ್ನವಾಯಿತು. ವಾಪಸ್ ಬಂದ್ವಿ ಮನೆಗೆ. ಓದಬೇಕು ಪುಸ್ತಕ ಇಟ್ಕೊಂಡು ಕೂತ್ವಿ, ತೂಕಡಿಕೆ ಬಂತು, ನಿದ್ದೆ ಬಂತು, ಮಾಡ್ಕೊಂಡು ಬಿಟ್ವಿ. ಯಾರೇ ಬಿಸಿದಾಗ ಹೇಳೋ, ಹೌದಾ ಸಾರಿ, ಓದೋದಕ್ಕೆ ವಿಘ್ನ ಬಂತು. ಈ ತರಹದ ವಿಘ್ನಗಳು ಒಂದೇ ಎರಡೇ, 106 ತರಹದ ವಿಘ್ನಗಳು ಇವೆ. ಎಲ್ಲದಕ್ಕೂ ವಿಘ್ನಗಳು. ಆ ಎಲ್ಲ ವಿಘ್ನಗಳಿಗೆ ಇವನು ನಾಯಕ. ಯಾರು? ಗಣಪತಿ, ಷಣ್ಮುಖನ ಅನುಜ. ಅದರಿಂದ ವಿಘ್ನಗಳ ಗಣಕ್ಕೆ ಪತಿಯಾದ್ದರಿಂದ ವಿನಾಯಕನಿಗೆ ವಿಘ್ನ ವಿನಾಯಕ, ಗಣಪತಿ ಅಂತ ಕರೀತಾರೆ. ಪರಮಾತ್ಮನಿಗೂ ಗಣಪತಿ ಅಂತ. ಆ ಭಗವಂತನಿಗಿರುವ ಗಣಪತಿ ಎನ್ನುವ ಹೆಸರೇ ಈ ವಿನಾಯಕನೇ ಬಂದಿದೆ.
ಎಲ್ಲವೂ ದೇವರ ಹೆಸರು ಜಗತ್ತಿನ ಇರತಕ್ಕಂಥದ್ದು. ಲೋಕದಲ್ಲಿ ನಾವು ಆ ಇಂದ್ರಿಯ ಗಣಗಳಿಗೆ ಪತಿಯಾದವನನ್ನೇ ಮರೆತು ಬಿಟ್ಟು ಈ ಗಣಪತಿಯನ್ನೇ ಮುಖ್ಯವಾಗಿ ಗಣಪತಿ ಗಣಪತಿ ಅಂತ ಆರಾಧನೆ ಮಾಡ್ತೀವಿ ನಾವು. ಅದಕ್ಕೆ ಗಣಪತಿಯ ಪೂಜೆ ಮಾಡುವಾಗ ವಿನಾಯಕ ಅಂತರ್ಗತ ವಿಶ್ವಂಭರ ಅಂತ ವಿಶ್ವಂಭರನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪರಮಾತ್ಮನ ಗಣಪತಿ ಅಂತ ಕರೀತಾರೆ. ಇಂದ್ರಿಯ ಗಣಗಳಿಗೆ ಪತಿಯಾದ ಪರಮಾತ್ಮನೇ ನೀ ಏನು ಮಾಡಬೇಕು? ನಿಶುಸೀದ ಗಣೇಶು, ನಮ್ಮ ಎಲ್ಲ ಗಣಗಳಲ್ಲಿ ನೀನು ಬಂದು ನೆಲೆಸು. ಯಾವ ಗಣ? ಈ ಕೇಳಿದ್ವಲ್ಲ, ಇಂದ್ರಿಯಗಳ ಗಣ. ಆ ಇಂದ್ರಿಯಗಳೆಂಬ ಗಣಗಳಲ್ಲಿ ನೀನು ಬಂದು ನೆಲೆಸುವವನಾಗು. ಕಣ್ಣು, ಕಿವಿ, ಕೈ, ಕಾಲು, ಮೂಗು ಎಲ್ಲ ಇಂದ್ರಿಯಗಳಲ್ಲೂ ನೀನು ಬಂದು ನೆಲೆಸು. ಯಾಕೆ? ನೀನಿದ್ದರೆ ಅವು ಕೆಲಸ ಮಾಡ್ತವೆ. ನೀನು ಒಳಗಿದ್ದು ಪ್ರೇರಣೆ ಮಾಡಿದರೆ ಆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತವೆ. ನೀನು ಪ್ರೇರಣೆ ಮಾಡಲಿಲ್ಲ, ಯಾವ ಇಂದ್ರಿಯವೂ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಶುಸೀದ ಗಣಪತೆ ಗಣೇಶು, ನೀ ಎಂಥವನು? ತ್ವಾಂ ಆಹು ವಿಪ್ರತಮಂ ಕವೀನಾಂ, ನೀನು ಜ್ಞಾನಿಗಳಲ್ಲಿ, ಕವಿ ಅಂದರೆ ಜ್ಞಾನಿ, ಜ್ಞಾನಿಗಳಲ್ಲಿ ನೀನು ವಿಪ್ರತಮ, ಸೂಪರ್ಲೇಟಿವ್, ನಿನಗಿಂತ ಮ್ಯಾಲೆ ಇಲ್ಲೇ ಇಲ್ಲ. ನೀನೇ ಸರ್ವೋತ್ತಮ, ನೀನೇ ಶ್ರೇಷ್ಠ ಜ್ಞಾನಿ, ನೀನೇ ಸರ್ವಜ್ಞ, ಎಲ್ಲವನ್ನೂ ಬಲ್ಲವನು ನೀನೇ. ತ್ವಾಂ ವಿಪ್ರತಮಂ ಕವೀನಾಂ ವಿಪ್ರತಮಂ, ಕವಿಗಳಲ್ಲಿ ಜ್ಞಾನಿಗಳಲ್ಲಿ ನಿನ್ನನ್ನು ಸರ್ವೋತ್ತಮ ಶ್ರೇಷ್ಠ ಎಂದು ಕರೆಯುತ್ತಾರೆ. ಇಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಸಕಲರಿಗೂ ಸ್ವಾಮಿಯಾಗಿರ್ತಕ್ಕಂಥವನು ನೀನು. ಇಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾವುದೇ ವ್ಯಾಪಾರ, ಯಾವುದೇ ಕೆಲಸ ಏನೇ ಆಗಬೇಕು ಅಂದರೆ ನೀನು ಬೇಕು, ಅನಿವಾರ್ಯ. ಮಧ್ವವಿಜಯದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ, ಜಗತ್ತಿನ ಎಲ್ಲ ವ್ಯಾಪಾರಗಳು ಸಣ್ಣದು ದೊಡ್ಡದು ಎಲ್ಲವೂ ವಾಯುದೇವರಿಂದ ಆಗತ್ತೆ ಅಂತ. ವಾಯುದೇವರ ಒಳಗೆ ಇದ್ದು ಪ್ರೇರಣೆ ಮಾಡಿ ವಾಯುದೇವರ ಶಕ್ತಿಯನ್ನು ಕೊಟ್ಟು ಮಾಡಿಸುವವನು ಸ್ವಾಮಿ ಭಗವಂತ ನಾರಾಯಣ. ಆದ್ದರಿಂದ ನ ಋತೆ, ನೀನಿಲ್ಲದೆ ಕಿಂಚನ, ಯಾವ ವ್ಯಾಪಾರವೂ ನಡೆಯುವುದಿಲ್ಲ. ಹತ್ತಿರ ಇರುವ ಸಣ್ಣದಾಗಿರ್ತಕ್ಕಂಥ ಕಾರ್ಯವಾಗಲಿ, ದೂರದಲ್ಲಿರತಕ್ಕಂಥ ದೊಡ್ಡದಾದ ಕಾರ್ಯವಾಗಲಿ, ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ, ನೀಲ್ಲದೆ ಏನೂ ಇಲ್ಲ. ನ ಋತೆ ತ್ವತ್ಕ್ರಿಯತೆ ಕಿಂಚನ ಅರೇ, ಪರಮಾತ್ಮ ಅರ, ಸಮೀಪದಲ್ಲಾಗಲಿ ದೂರದಲ್ಲಾಗಲಿ ನೀ ಇಲ್ಲದೇ ಇದ್ದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಮಹಾಮರ್ಕಂ ಮಘವನ್ ಚಿತ್ರಮರ್ಚ, ಸರ್ವಜ್ಞನಾದ ಮಹಾಜ್ಞಾನಿಯಾಗಿರ್ತಕ್ಕಂಥ ಪರಮಾತ್ಮನೇ ನೀ ಏನು ಮಾಡಬೇಕು ಅಂತಂದರೆ ಪ್ರಾರ್ಥನೆ ಮಾಡ್ತಾರೆ. ಚಿತ್ರಮರ್ಚ, ಚಿತ್ರಮರ್ಚ, ಚೆನ್ನಾಗಿ ಪೂಜೆ ಮಾಡು, ವಿಚಿತ್ರವಾಗಿ ಪೂಜೆ ಮಾಡು. ಪೂಜೆ ಮಾಡು ಅಂತ ದೇವ್ರಿಗೆ ಹೇಳ್ತಾ ಇದ್ದೀವಿ. ಏನು ದೇವ್ರಿಗೆ ನಮ್ಮ ಪೂಜೆ ಮಾಡಬೇಕಾ? ನಾವು ದೇವ್ರ ಪೂಜೆ ಮಾಡಬೇಕಾ? ನಮ್ಮನ್ನು ಕೂಡಿಸಿ ದೇವ್ರ ಮಂಗಳಾರತಿ ಅಭಿಷೇಕ ಎಲ್ಲ ಮಾಡಬೇಕು? ದೇವರನ್ನು ಕೂಡಿಸಿ ನಾವು ಆ ಪರಮಾತ್ಮನಿಗೆ ಅರ್ಚನೆ ಆರಾಧನೆ ಮಾಡಬೇಕು? ದೇವರಿಗೆ ನಾವು ಮಾಡಬೇಕು. ಮತ್ತು ವೇದ ಹೇಳ್ತಾ ಇದೆ ಚಿತ್ರಮರ್ಚ, ಚೆನ್ನಾಗಿ ಪೂಜೆ ಮಾಡು ಅಂತ. ಆ್ಯಸ್ ಇಫ್ ದೇವರೇ ನಮ್ಮ ಪೂಜೆಯನ್ನು ಮಾಡಬೇಕೇನೋ ಅನ್ನೋ ಹಾಗೆ ನಮಗೆ ತೋರ್ತದೆ. ಚಿತ್ರಮರ್ಚ, ಇದು ಹೇಗೆ ಸಾಧ್ಯ? ಇದು ಹೇಗೆ ಸರಿ? ದೇವರು ನಮ್ಮ ಪೂಜೆ ಎಲ್ಲಾದರೂ ಮಾಡುವುದು ಉಂಟಾ? ಅದಕ್ಕೆ ಹೇಳ್ತಾರೆ ಪರಮಾತ್ಮ ನೀನು ಚೆನ್ನಾಗಿ ಪೂಜೆ ಮಾಡುವ ಅಭಿಪ್ರಾಯವೇನು ಅಂತಂದರೆ, ನಮ್ಮ ಒಳಗೆ ಇದ್ದು ನಿನ್ನ ಪೂಜೆ ನೀನೇ ಮಾಡ್ಕೊ. ನೀನ್ಯಾರೇನು? ಇಂದ್ರಿಯ ಗಣಗಳಿಗೆ ಪತಿ, ಗಣಪತಿಯಾಗಿದ್ದಿ. ನನ್ನ ಕೈಯಲ್ಲಿ, ನನ್ನ ಕಣ್ಣಲ್ಲಿ, ನನ್ನ ಕಾಲಿನಲ್ಲಿ, ನನ್ನ ಕಿವಿಯಲ್ಲಿ, ಮೂಗಿನಲ್ಲಿ, ಎಲ್ಲ ಕಡೆಗೂ ನೀನಿದ್ದು. ಯಾಕೆ? ಎಲ್ಲ ಇಂದ್ರಿಯಕ್ಕೂ ನಿಯಾಮಕ ಗಣಪತಿ. ಆದ್ದರಿಂದ ನನ್ನ ಎಲ್ಲ ಇಂದ್ರಿಯಗಳಲ್ಲಿ ನೀನಿದ್ದು ಚಿತ್ರಂ ಅರ್ಚ, ನಿನ್ನ ಪೂಜೆಯನ್ನು ನೀನೇ ಮಾಡಿಕೋ. ಕೈಯಲ್ಲೂ ಅವನೇ, ಕಾಲಲ್ಲೂ ಅವನೇ, ಕಣ್ಣಲ್ಲೂ ಅವನೇ, ಕಿವಿಯಲ್ಲೂ ಅವನೇ, ತಲೆಯಲ್ಲೂ ಅವನೇ, ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಎಲ್ಲ ಕಡೆಗೂ ಅವನೇ, ಹಸ್ತಪಾದಾದಿಗಳಲ್ಲಿ. ಅಂದಮೇಲೆ ಎಲ್ಲ ಕಡೆಗೆ ನನ್ನ ದೇಹದೊಳಗೆ ನೀನೇ ಇರುವಾಗ ನಾನೇ ನಿನ್ನ ಪೂಜೆ ಮಾಡ್ತೀನಿ. ಆದ್ದರಿಂದ ನಿನ್ನ ಪೂಜೆ ನೀನೇ ಮಾಡಿಕೋ. ನನ್ನೊಳಗೆ ಇದ್ದು ನನ್ನ ಇಂದ್ರಿಯಗಳ ಮೂಲಕ ಅವಳ ನಿಮಿತ್ತವಾಗಿ ಮಾಡಿಕೊಂಡು ನಿನ್ನ ಪೂಜೆಯನ್ನು ಪರಮಾತ್ಮ ನೀನೇ ಮಾಡಿಕೋ. ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ ಹೀಗೆ ಈ ಶ್ರುತಿ ವೇದ ಮಂತ್ರ
ಈ ಶ್ಲೋಕಕ್ಕೆ ಆಧಾರವಾಗಿದೆ, ಅದು ಮೂಲಭೂತವಾಗಿದೆ. ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ಅಂತಃ ಅಸಚ್ಚರಣೆ ತವ ಪುರುಷ ವದಂತಿ ಅಖಿಲ ಶಕ್ತಿಧೃತಃ ಸ್ವಕೃತಂ, ಎಲ್ಲವನ್ನೂ ನೀನೇ ಮಾಡಿದ್ದು ಇತ್ಯಾದಿಯಾಗಿ ಹೇಳಿ ತಿಳಿಸ್ತಾರೆ. ಈ ಶ್ಲೋಕಕ್ಕೆ ತುಂಬ ವಿಸ್ತಾರವಾದ ವ್ಯಾಖ್ಯಾನ, ತುಂಬ ಮಹತ್ವದ ಮಾತುಗಳನ್ನೆಲ್ಲ ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ತಿಳಿಸಿಕೊಡ್ತಾರೆ. ಆ ಎಲ್ಲ ಆಚಾರ್ಯ ಹೇಳ್ತಕ್ಕಂಥ ಮಾತುಗಳು, ಅದರ ಮಹತ್ವ ಇತ್ಯಾದಿಗಳನ್ನು ಮತ್ತೆ ನಂತರ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.